ಸ್ವಂತಕ್ಕಾಗಿ ಇದು ಮಾಡಿದಂತ ಕೆಲಸ. ಹ್ಮ್. ಆಮೇಲೆ ಅದನ್ನು ಉದ್ಯಮವಾಗಿ ಬಳಸಿಕೊಂಡೆ. ಮಾರುಕಟ್ಟೆಯಲ್ಲಿ ಪುರುಷರ ಕಟ್ಟೆಯಲ್ಲಿ ಉಂಟು, ಹ್ಮ್. ನೆಲ್ಯಾಡಿಯಲ್ಲಿ 2 ಅಂಗಡಿಯಲ್ಲಿ ಉಂಟು, ಹ್ಮ್. ಕಡಬದಲ್ಲಿ 3 ಕಡೆ ಉಂಟು. ಯಾಕೆ ಜನ ಮಾಡ್ತಾ ಇಲ್ಲ ನೀವು ಅಂತ? ಅದು ಕ್ವಾಲಿಟಿಯ ಕಾರಣಕ್ಕಾಗಿ ಹೌದು. ಅನುಭವ ಬೇಕು, ಹೌದು. ಗುಣಮಟ್ಟ ಕಾಯ್ದುಕೊಳ್ತಾ ಇದ್ದೇನೆ. ಹಾಗಾಗಿ ಹ, ಹ. 1 HP ಸಿಂಗಲ್ ಬೇಸ್ ಮೋಟರ್ ಅಲ್ಲಿ ಹ್ಮ್. ರನ್ ಮಾಡಬಹುದು. ಹ್ಮ್. ಯಾವುದೇ ಕರೆಂಟ್ ಇದರ ಸ್ಯಾಂಕ್ಷನ್ ಮಾಡಿಸಿಕೊಳ್ಳುವ ಅಗತ್ಯ ಇಲ್ಲ. ಕಂಪ್ಲೀಟ್ ಆಗಿ ಸೋಲಾರ್ ಚಾಲಿತವಾಗಿದೆ. ಇದಕ್ಕೆಲ್ಲ ಸ್ಫೂರ್ತಿ ಯೂಟ್ಯೂಬ್ ನಲ್ಲಿ. ಯೂಟ್ಯೂಬ್ ಹೌದು. ಎಲ್ರಿಗೂ ಕೂಡ ಈ ಸ್ಫೂರ್ತಿ ಯೂಟ್ಯೂಬ್ ಇವಾಗ. ಹೌದು. ನಮಸ್ತೆ ವೀಕ್ಷಕರೇ, ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ತಾರನಾಥ ಪೂದೆ. ನಾನಿವತ್ತು ಪ್ರಸನ್ನ ಕುಮಾರ್ ಕೋಡಿಂಬಾಳ ಇವರ ಒಂದು ಮನೆಗೆ ಬಂದಿರುವಂಥದ್ದು. ಇಲ್ಲಿ ಕುಳುಮೆಯ ಕೆಲಸ ಮಾಡ್ತಾ ಇರುವಂತಹದ್ದು ಪ್ರಸನ್ನ ಕುಮಾರ್ ಇವರು ಕೃಷಿಕರಾಗಿದ್ದು, ಇವರು ಒಂದೆರಡು ಕತ್ತಿಯನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಇವತ್ತು ಕರ್ನಾಟಕದಾದ್ಯಂತ ಇವರ ಕತ್ತಿ ಪ್ರಚಲಿತದಲ್ಲಿದೆ. ಇವರ ಕತ್ತಿ ಮಾಡುವಂತಹ ವಿಧಾನ, ಅದಲ್ಲದೆ ಇಲ್ಲಿ ಹ್ಯಾಮರಿಂಗ್ ಮಿಷಿನ್ ನೋಡಬಹುದು ನೀವು. ಕುಳುಮೆಯ ಕೆಲಸ ಮಾಡಲಿಕ್ಕೆ ಬೇಕಾಗಿ ಹ್ಯಾಮರಿಂಗ್ ಮಿಷಿನ್ ಕೂಡ ಇಲ್ಲಿ ಕಾಣ್ತಾ ಇದೆ. ಇವರು ಹೊಸದಾಗಿ ಇವರೇ ಆವಿಷ್ಕಾರ ಮಾಡಿ ವಿವಿಧ ರೀತಿಯ ಹ್ಯಾಮರಿಂಗ್ ಮಿಷನ್ ಇಲ್ಲಿ ನಮಗೆ ತೋರಿಸಲಿಕ್ಕಿದ್ದಾರೆ. ಇವರು ಈ ಹ್ಯಾಮರಿಂಗ್ ಮಿಷಿನ್ ನ ವಿಶೇಷತೆಯನ್ನು ನಮಗೆ ತಿಳಿಸ್ತಾರೆ. ಅವ್ರ ಜೊತೆ ಮಾತಾಡುವ. ನಮಸ್ತೆ ಸರ್. ನಮಸ್ತೆ. ನೀವು ಕುಳುಮೆಯಲ್ಲಿ ಕತ್ತಿ ಮಾತ್ರ ಮಾಡುವಂತದ್ದ, ಈ ಮಿಷಿನರಿ ಎಲ್ಲ ಮಾಡ್ತೀರಾ ಹೇಗೆ ಅಂತ? ಕತ್ತಿ ಮತ್ತು ಮಿಷನ್ ಎರಡನ್ನು ಮಾಡ್ತೇವೆ. ಎರಡು ಕೂಡ ಮಾಡ್ತೀವಿ. ಹೌದು. ಕತ್ತಿ ಮಾರುಕಟ್ಟೆಯಲ್ಲಿ ಸಿಗ್ತದೆ? ಮಾರುಕಟ್ಟೆಯಲ್ಲಿ ಪುರುಷರ ಕಟ್ಟೆಯಲ್ಲಿ ಉಂಟು, ಹ. ನೆಲ್ಯಾಡಿಯಲ್ಲಿ 2 ಅಂಗಡಿಯಲ್ಲಿ ಉಂಟು, ಹ್ಮ್. ಕಡಬದಲ್ಲಿ 3 ಕಡೆ ಉಂಟು. ಈಗ ಗ್ರಾಹಕರು ಕಾಲ್ ಮಾಡಿದರೆ ಹೇಗೆ ಕಾಲ್ ಮಾಡ್ಬೋದು ನಿಮ್ಗೆ? ಗ್ರಾಹಕರು ಕಾಲ್ ಮಾಡಬೇಕಾದ್ರೆ ಮಾಡ್ಲಿ, ಅದೇ ರಾತ್ರಿ ಒಂದು 8 ಗಂಟೆಯಿಂದ 9 ಗಂಟೆ ಒಳಗೆ. ಹ. ನಂತರ ಬೇಡ, ಅದರ ಮೊದಲು ಬೇಡ. ಯಾಕಂದ್ರೆ ಯಾಕಂದ್ರೆ- ಸ್ವಲ್ಪ ಕೆಲಸಕ್ಕೆ ಬಾಕಿ ಕತ್ತಿ ಕೊಳ್ಳುವವರಿಗೆ ತೊಂದರೆ ಆಗ್ತದೆ ಹಗಲ ಹೊತ್ತಲ್ಲಿ. ಹೌದೌದು. ನೀವು ಒಬ್ಬರೇ ಕೆಲಸ ಮಾಡೋದಂತ? ಒಬ್ಬನೇ ಕೆಲಸ ಮಾಡುವ ಕಾರಣ ಹ. ಸಮಯದ ಅಭಾವ. ಹೌದು. ಹಾಗಾಗಿ ಒಂದು 8 ಗಂಟೆಯಿಂದ 9 ಗಂಟೆವರೆಗೆ ಕಾಲ್ ಮಾಡಿದ್ರೆ ಧಾರಾಳ ಉತ್ತರಿಸುವುದು. ಜನ ಇಲ್ಲ ನಿಮ್ಮೊಟ್ಟಿಗೆ, ನೀವು ಒಬ್ಬರೇ ಮಾಡೋದು? ಒಬ್ಬನೇ ಮಾಡೋದು. ಯಾಕೆ ಜನ ಮಾಡ್ತಾ ಇಲ್ಲ ನೀವು ಅಂತ? ಅದು ಕ್ವಾಲಿಟಿಯ ಕಾರಣಕ್ಕಾಗಿ ಜನ ಮಾಡ್ತಾ ಇಲ್ಲ. ಅದು ಈ ನಾಜೂಕಾಗಿ ಮಾಡುವಂತ ಕೆಲಸ. ನಾಜೂಕಾಗಿ ಮಾಡುವಂತ ಕೆಲಸ, ಹೌದು. ಅನುಭವ ಬೇಕು, ಹೌದು. ಗುಣಮಟ್ಟ ಕಾಯ್ದುಕೊಳ್ತಾ ಇದ್ದೇನೆ. ಹಾಗಾಗಿ ಈಗ ಹ್ಯಾಮರಿಂಗ್ ಮಿಷಿನ್ ತೋರಿಸ್ತೀರಿ ನಂಗೆ? ಆಯ್ತು ನೋಡಿ, 40 kg ಹ್ಮ್. ಹ್ಯಾಮರ್ ಅಲ್ಲಿ ಹೊಡೆಯುವಂತದ್ದು. ಈಗ ಒಮ್ಮೆ ಹೊಡೆಯುವಾಗ 40 kg 40 kg ಹ. ಪವರ್ ಅಲ್ಲಿ ಹೊಡಿತದೆ. ಹೊಡಿತದೆ. ಹ್ಮ್. 1 HP ಸಿಂಗಲ್ ಬೇಸ್ ಮೋಟರ್ ಅಲ್ಲಿ ಹ್ಮ್. ರನ್ ಮಾಡಬಹುದು. ಹ್ಮ್. ಯಾವುದೇ ಕರೆಂಟ್ ಇದರ ಸ್ಯಾಂಕ್ಷನ್ ಮಾಡಿಸಿಕೊಳ್ಳುವ ಅಗತ್ಯ ಇಲ್ಲ. ಒಂದು 2 ಸೋಲಾರ್ ಪ್ಯಾನಲ್ ಹಾಕಿ, ಒಂದು 2 ಬ್ಯಾಟ್ರಿ ಹಾಕಿ ಅದರಲ್ಲಿ ಆಪರೇಟ್ ಮಾಡಿ. ಇದು ಫುಲ್ ಕಂಪ್ಲೀಟ್ ಆಗಿ ಸೋಲಾರ್ ಚಾಲಿತವಾಗಿದೆ. ಕರೆಂಟ್ ಅಲ್ಲಿ ಚಾಲ ಆಗ್ತದೆ, ಹ. ಸೋಲಾರ್ ಅಲ್ಲಿ ಓಡಿಸಬಹುದು. ಈಗ ಸೋಲಾರ್ ಅಂದ್ರೆ ಎಷ್ಟು ಚಾರ್ಜ್ ಬೀಳ್ತದೆ? ಸೋಲಾರ್ ನಮಗೆ ನಮ್ಮ ಮನೆಗೆ ಅಳವಡಿಸಬೇಕಾದ್ರೆ ಇದಕ್ಕೆ ಈ ಮಿಷಿನ್ಗೆ ಬೇಕಾಗಿ 1,25,000 ಇದ್ರೆ ಈ ಮಿಷನ್ ಓಡುವಷ್ಟು, ಕಂಟಿನ್ಯೂಸ್ ಓಡಿಸುವಷ್ಟು ಹ್ಮ್. ಸಾಕಾಗ್ತದೆ. 1,25,000 ರೂಪಾಯಿ ಬೇಕು ಸೋಲಾರಿಗೆ. ಸ್ವಾವಲಂಬಿಯಾಗಿ ಕೆಲಸ ಮಾಡಬಹುದು, ಕರೆಂಟಿನ ಅವಶ್ಯಕತೆ ಇಲ್ಲ. ಈಗ ಮಳೆಗಾಲದಲ್ಲಿ ಕೂಡ ಯೂಸ್ ಮಾಡ್ಲಿಕ್ಕೆ ಆಗ್ಬೋದು? ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಸ್ವಲ್ಪ ಈಗ ಚಾರ್ಜ್ ಆಗೋದರಿಂದ 50% ಕಡಿಮೆ ಇರ್ತದೆ, ಆದ್ರೂ ಸಾಕಾಗ್ತದೆ. ಸಾಕಾಗ್ತದೆ. ಇಷ್ಟವರೆಗೆ ಏನು ತೊಂದರೆ ಆಗ್ಲಿಲ್ಲ. ಇದರಲ್ಲಿ ಅಳವಡಿಕೆ ಮಾಡಿರುವಂತದ್ದು ಏನೆಲ್ಲ ಉಂಟು ಇದರಲ್ಲಿ? ಇದರಲ್ಲಿ ಏನಿಲ್ಲ. ಇದರಲ್ಲಿ 1 HP ಮೋಟ್ರು, ಆಮೇಲೆ ಟೈರ್ ಎಲ್ಲ ಹೊಸದು ಹಾಕಿದ್ದೇನೆ. ಅದು ಟೈರ್ ಹಾಕಿರುವ ಕಾರಣ? ಟೈರ್ ಅಂದ್ರೆ ಈ ಬೆಲ್ಟಿನ ಬದಲಿಗೆ ನಾನು ಟೈರ್ ಕೊಟ್ಟಿರುತ್ತೇನೆ. ಆಮೇಲೆ ಜೀಪಿನ ಪ್ಲೇಟ್, ಹೊಸ ಜೀಪಿನ ಪ್ಲೇಟ್ 3 ಕೊಟ್ಟಿರುತ್ತೇನೆ. ಇದು ಸ್ಟೀಲ್ ಈ ತರದ್ದು ಬರ್ತದಾ? ಬರ್ತದೆ. ಅದು ಫುಲ್ಲು ಕಬ್ಬಿನ ಒಳಗೆ? ಕಬ್ಬಿಣ ಪೈಪ್ ಅಲ್ಲ, ಕಬ್ಬಿಣ. ಇದನ್ನು ಕೂಡ ಮಾರುಕಟ್ಟೆಗೆ ನೀವು ಕೊಡ್ತೀರಿ? ಕೊಡ್ತೇನೆ. ಕುಳುಮೆ ಕೆಲಸ ಮಾಡುವವರಿದ್ರೆ? ಹೌದು, ಕುಲುಮೆ ಅವರಿಗೆ ತುಂಬಾ ಉಪಯೋಗ ಆಗ್ತದೆ. ಯಾರಾದ್ರೂ ಬೇಕು ಅಂತ ನನ್ನ ಮಿಷನ್ ಅನ್ನು ಇಷ್ಟಪಡುವವರು 8 ಗಂಟೆಯಿಂದ 9 ಗಂಟೆ ಒಳಗೆ ಕಾಲ್ ಮಾಡಬಹುದು. 8 ಗಂಟೆ ನಂತರ 9 ಗಂಟೆ ಒಳಗೆ? 9 ಗಂಟೆ ಒಳಗೆ. ಈಗ ಒಳ್ಳೆ ಗುಣಮಟ್ಟದಲ್ಲಿ ಮಾಡಿ ಹೊಡಬಹುದು. ಇದು 1 HP ಮೋಟರ್ ಮಾತ್ರನಾ? 1 HP ಸಿಂಗಲ್ ಬೇಸ್. ಈಗ ಜಾಸ್ತಿ ಬೇಕಾದ್ರೆ ಹ್ಯಾಮರ್ನ ತೂಕವನ್ನು ಜಾಸ್ತಿ ಮಾಡಿ ಮತ್ತೆ ದೊಡ್ಡ ಮಾಡಬಹುದು. ಎಷ್ಟು ದೊಡ್ಡದುಂಟು ನಿಮ್ಮೊಟ್ಟಿಗೆ? ಎಷ್ಟು ಹೆಚ್ಚು ಕಮ್ಮಿ ಒಂದು 60 kg ಹ್ಯಾಮರ್, ಒಂದು 1.5 HP ಮೋಟ್ರು ಈಗ ಮಾಡಬಹುದು. ಅಥವಾ 2 HP ಮೋಟ್ರು, ಒಂದು 65 kg ಹ್ಯಾಮರ್ ಈಗ ಮಾಡಬಹುದು. ಅದಕ್ಕೆ 60 kg ಇದು ಹ್ಯಾಮರ್ ಹಾಕಿದ್ರೆ ಅದು ಎಷ್ಟು kg ಹಾಕ್ಬೇಕು? ಎಷ್ಟು HP ಮೋಟರ್? 1.5 HP ಹಾಕಬೇಕು. 1.5 ಅಥವಾ 2. ಇದು 1 HP ಯಾಕಂದ್ರೆ ಇದರಲ್ಲಿ ವೇರಿಯಂಟ್, ಸುಮಾರು ವೇರಿಯಂಟ್ ಉಂಟು. ಅರ್ಧ HP 30 kg ಹ್ಯಾಮರ್ ಇದು ಉಂಟು. ಆಮೇಲೆ 1 HP 40 kg ಹ್ಯಾಮರ್ ಇದು ಉಂಟು. ಇನ್ನು ಅದಕ್ಕಿಂತ ಹೆಚ್ಚು ಇಷ್ಟಪಡುವವರು ಇನ್ನೂ ಜಾಸ್ತಿ ಬೇಕು ಅಂತ ಜಾಸ್ತಿ ಮಾಡಿ. ಈಗ
ಒಂದು ಶಾಪ್ ಅಲ್ಲಿ ಎಷ್ಟು ಜನ ಈ ಹ್ಯಾಮರಿಂಗ್ ಮಿಷಿನ್ ಅಲ್ಲಿ ಕೆಲಸ ಮಾಡಬಹುದು? ಇದು ಒಬ್ಬ ಹೊಡಿತಾ ಇರ್ಬೋದು, ಹೊಡಿತಾ ಇದ್ರೆ ಬಾಕಿ ಒಂದು 2 ಜನ ಬೇರೆ ಕೆಲಸ ಮಾಡಬಹುದು. ಒಟ್ಟು 3 ಜನ ಕೆಲಸ ಮಾಡಬಹುದು. ಒಂದು ಲೇಬರ್ ಉಳಿತದೆ ಹಾಗಾದ್ರೆ? ಒಂದು ಲೇಬರ್ ಉಳಿತಾರೆ. 4 ಜನ ಇರುವಲ್ಲಿ 4 ಜನ ಬೇಡ, ಇಬ್ಬರು ಇದ್ರು ಸಾಕು. ಒಬ್ಬ ಹೊಡಿಲಿಕ್ಕೆ, ಇನ್ನೊಬ್ಬ ಹ್ಯಾಂಡಲ್ ಮಾಡ್ಲಿಕ್ಕೆ, ಅದರ ಬಾಯಿ ಟೆಂಪರಿಂಗ್ ಇದೆಲ್ಲ ಮಾಡುವಂತದ್ದು. 2 ಜನ ಇದ್ರು ಸಾಕು. ಒಂದ್ 2 ಜನ ಲೇಬರ್ ಉಳಿತಾರೆ. ನೀವು ಬೇರೆ ಕತ್ತಿ ಮಾಡ್ತೀರಾ? ಕತ್ತಿ ಮಾಡ್ತೀವಿ. ತೋರಿಸ್ತೀರಾ ಕತ್ತಿ ಹೇಗೆ ಉಂಟಂತ? ಇದು ಮಾಡಿದ್ದ ರೆಡಿ ಮಾಡಿದ್ದು? ರೆಡಿ ಮಾಡಿದ್ದು ಹೊಸ ಕತ್ತಿ. ಪಾಲಿಶ್ ಎಲ್ಲ ಆಗ್ಬೇಕಷ್ಟೇ? ಆಗ್ಬೇಕಷ್ಟೇ. ಕೆಲಸ ಎಲ್ಲ ಆಗ್ಲಿಲ್ಲ, ಸ್ವಲ್ಪ ಬಾಕಿ ಉಂಟು. ಎಲ್ಲ ಗೆಲ್ಲೆಲ್ಲ ಕಡಿಯುವಂತದ್ದು. ಇದು ಹ್ಯಾಂಡ್ಲ್ ಎಲ್ಲ ಇದರದ್ದೇನಾ, ಕಬ್ಬಿಣದ್ದೇನಾ? ಎಲ್ಲ ಕಬ್ಬಿಣದ್ದೇ. ಅಂದ್ರೆ ಮರದ ಕೊರತೆ, ಮರ ಸಿಗ್ತಾ ಇಲ್ಲ, ಹಾಗಾಗಿ ಎಲ್ಲ ಕಬ್ಬಿಣದ್ದೇ. ಅದು ನೋಡಿ ಎಲ್ಲ ಅದರ ಫೋಲ್ಡ್ ಮಾಡ್ಲಿಕ್ಕೆಲ್ಲ ಇರುವಂತ ಸಾಧನಗಳು. ಫೋಲ್ಡ್ ಮಾಡ್ಲಿಕ್ಕೆ ಇದು ಇಲ್ಲಿ ಇದು ಶೀಟ್ ಅನ್ನು ಕಟ್ ಮಾಡುತ್ತೇವೆ. ಇದು ಶೀಟ್ ಕಟ್ಟಿಂಗ್ ಮಾಡ್ಲಿಕ್ಕೆ, ಇದು ಶೀಟ್ ಅನ್ನು ಹ್ಯಾಂಡ್ಲಿನ ಇದು ಫೋಲ್ಡ್ ಮಾಡ್ಲಿಕ್ಕೆ, ಇದು ಡ್ರಿಲ್ಲಿಂಗ್ ಮಿಷನ್ ನ ಬದಲಿಯಾಗಿ ಆ ಹ್ಯಾಂಡ್ಲ್ ಅನ್ನು ತೂತು ಮಾಡುವಂತದ್ದು ಇದರಲ್ಲಿ. ಕರೆಂಟಿನ ಅವಶ್ಯಕತೆ ಯಾವುದೂ ಇರೋದಿಲ್ಲ. ಇದು ಈ ಕಟ್ಟಿಂಗ್ ಎಲ್ಲ ಮಾಡಿರುವಂತದ್ದು ಚಿಕ್ಕ ಚಿಕ್ಕ ಕತ್ತಿಗೆನಾ ಹೇಗೆ? ಅದು ಬೇರೆ ಬೇರೆ ವೆರೈಟಿಯ ಕತ್ತಿಗಳಿಗೆ. ಆ ಕತ್ತಿ ಹುಲ್ಲು ಎರಿಯೋ ಕತ್ತಿ ಇರ್ಬೋದು, ಆಮೇಲೆ ಸ್ವಲ್ಪ ಅದಕ್ಕಿಂತ ದೊಡ್ಡದು ಹುಲ್ಲು ಮತ್ತು ಸೊಪ್ಪು ಎರಿಯುವಂತದ್ದು, ಆಮೇಲೆ ಈ ಚೂರಿ ಇದೆಲ್ಲ ಮಾಡುವಂತದ್ದು ಎಲ್ಲ ಬೇರೆ ಬೇರೆ. ಇದು ನೋಡಿ ಚಿಕನ್ ಕಟ್ಟಿಂಗ್, ಚಿಕನ್ ಮಟನ್ ಕಟ್ಟಿಂಗ್, ಇದಕ್ಕೆಲ್ಲ ಕಟ್ ಮಾಡಿ ಇಟ್ಟದ್ದು. ಇದು ಫುಲ್ ಸೋಲಾರ್ ಅಲ್ಲಿ ಚಾಲು ಆಗುವಂತದ್ದು. ಸೋಲಾರ್ ಅಲ್ಲಿ. ಎಕ್ಸಲೇಟರ್ ಕೊಡುವಂಥದ್ದು. ಫಸ್ಟ್ ಕೊಟ್ಟ ಹಾಗೆ ಜಾಸ್ತಿ ಹೊಡಿತದೆ. ನಾವು ಎಷ್ಟು ಬೇಕೋ ಅಷ್ಟೇ ಎಕ್ಸಲೇಟರ್ ಕೊಟ್ಟರೆ ಫುಲ್ ಎಷ್ಟು ಸಣ್ಣ ಬೇಕಾದ್ರೂ ಹೊಡಿತದೆ. ಎಷ್ಟು ಮೆಲ್ಲಗೆ ಬೇಕಾದ್ರೂ ಹೊಡಿತದೆ. ಇದೆಲ್ಲ ಯಾವ ಮಿಷನ್? ಇದು ಕತ್ತಿಯನ್ನು ಬಾಯಿ ಮಾಡುವಂತದ್ದು. ಕತ್ತಿಯನ್ನು ಆ ಬಿಳಿ ಒಳ್ಳೆ ಹೊಳೆತ ಬರುವಂತ, ಹೊಳೆತ ಬರಿಸಲಿಕ್ಕೆ ಶಾರ್ಪ್ ಬರ್ತದೆ, ಒಳ್ಳೆ ಹೊಳೆತನ ಬರ್ತದೆ. ಇಲ್ಲಿ ಈಗ ನಮ್ಮ ಮಾರುಕಟ್ಟೆಯಲ್ಲಿ ಲೋಕಲ್ ಅಲ್ಲಿ ಎಲ್ಲಿ ಸಿಗ್ತದೆ? ಸುಳ್ಯ, ಪುತ್ತೂರು ಈ ಭಾಗದಲ್ಲಿ? ಪುತ್ತೂರಿನಲ್ಲಿ ಪುರುಸರಗಟ್ಟೆಯಲ್ಲಿ ಉಂಟು, ಗಣೇಶ ಅಗ್ರೋದಲ್ಲಿ ಉಂಟು, ಕಡಬದಲ್ಲಿ ಜುವಾನ ಇಂಡಸ್ಟ್ರೀಸ್ ನಲ್ಲಿ ಉಂಟು, ಅಶ್ವಿನಿ ಹಾರ್ಡ್ವೇರ್ ನಲ್ಲಿ ಉಂಟು ಕಡಬದಲ್ಲಿ. ಬೇರೆ ಸುಳ್ಯದಲ್ಲಿ ಇಲ್ಲ, ಬೇರೆ ಆ ಕಡೆ ಎಲ್ಲ ಇಲ್ಲ. ನೆಲ್ಲಿಯಾಡಿಯಲ್ಲಿ ದುರ್ಗಾ ಸ್ಟೀಲ್ಸ್ ಅಲ್ಲಿ ಉಂಟು. ಈಚೆನೆ ಜಾಸ್ತಿ. ಹೌದು. ಆಮೇಲೆ ಕಲ್ಮಡ್ಕ ಸೊಸೈಟಿಯಲ್ಲಿ ಉಂಟು. ಅದು ಕೂಡ ಕೈಯಲ್ಲಿ ತಿರುಗಿಸಲಿಲ್ಲ ಹಾಗಾದ್ರೆ? ಇಲ್ಲ, ಎಲ್ಲರೊಟ್ಟಿಗೆ ಕೈಯಲ್ಲಿ ತಿರುಗಿಸುವಂತದ್ದು ಇರುದಲ್ಲ? ಹೌದು. ಅದಕ್ಕೆ ಕರೆಂಟ್, ಅದಕ್ಕೆ ಸೋಲಾರ್, ಅದಕ್ಕೆ ಕೂಡ ಎಲ್ಲ ಸೋಲಾರ್. ಎಲ್ಲ ಸೋಲಾರ್. ಇದು ನೀವು ಮಸ್ಯ ಬೇರೆ ಏನು ಉಪಯೋಗಿಸ್ತೀರಾ? ಅದು ಮೊದಲಿಗೆ ಮಸಿ, ಆಮೇಲೆ ಕಲ್ಲಿರ್ತದೆ. ಈಗ ಎಲ್ಲರೂ ಮಸ್ಯಲ್ಲಿ ಮಾಡೋದಲ್ಲ? ಬಾಕಿ ಅವರೆಲ್ಲ ಕುಳುಮೆ ಕೆಲಸಗಾರರು ಎಲ್ಲರೂ ಮಸಿಯಲ್ಲಿ. ಈಗ ನೀವು ಕುಳುಮೆ ಕೆಲಸ ಮಾಡೋದು ಎಷ್ಟು ವರ್ಷ ಆಯ್ತು? 25 ವರ್ಷ. 25 ವರ್ಷ. ಇದು ಹ್ಯಾಮರಿಂಗ್ ಮಿಷಿನ್ ಇದು ಒಂದು 5 ವರ್ಷ ಆಯ್ತು. 5 ವರ್ಷ. ಈಗ ಬೇಡಿಕೆ ಉಂಟಾಗುತ್ತೆ? ಬೇಡಿಕೆ ಉಂಟು. ಇದಪ್ಪ ರಾಡ್ ಇಟ್ಟು ತೋರಿಸಿದೀರಾ? ಈಗ ಲಾರಿಯ ಪ್ಲೇಟ್ ಆಗಿರ್ತದೆ. ಇದೊಂದು ಅರ್ಧ ಇಂಚ್ ದಪ್ಪ ಉಂಟು ಕಾಣ್ತದಲ್ಲ? 1/4 ಇಂಚ್, ಅರ್ಧ ಇಂಚ್ ಇರ್ಬೋದು. ಲಾರಿಯ ಪ್ಲೇಟಿನ ಒಂದು ಸಣ್ಣ ತುಣುಕು, ಅದನ್ನು ನಮ್ಮ ಮಿಷನ್ ಹೊಡೆದು ಲಾರಿ ಆಕ್ಸಿಲ್ ಹೊಡಿಬಹುದು, ಟ್ಯಾಂಕರ್ಗಳ ಆಕ್ಸಿಲ್ ಹೊಡಿಬಹುದು, ಯಾವ ದಪ್ಪದ ಬ್ಲೇಡ್ ಬೇಕಾದ್ರೂ ಹೊಡಿಬಹುದು. ಈಗ ನೀವು ಅದಕ್ಕೆ ಕಳ್ಳಿದ್ದಲು ಬಳಸಿ, ಈಗ ಮಸಿ ಬಳಸಿದ್ರೆ ಪ್ರಾಬ್ಲಮ್ ಉಂಟಾ ಏನಾದ್ರು? ಕಳ್ಳಿದ್ದಲು ಬಳಸುವಂತ ಕಾರಣ ಏನು ಅಂತ? ಅಂದ್ರೆ ಮಸಿ ಬೇಗ ಮುಗೀತದೆ, ಕಲ್ಲಿದ್ದಲು 1 ಗಂಟೆ ಹೊಡೆಯುತ್ತದೆ. ಅದಕ್ಕೆ ಖರ್ಚು ಕಡಿಮೆ. ಅದು ಕೆಜಿಗೆ ಮಸಿಗಿಂತ ರೇಟ್ ಜಾಸ್ತಿ ಇದ್ರು ಮಸಿಗಿಂತ 10 ವಾಟ್ ಬಾಳಿಕೆ ಜಾಸ್ತಿ. ಆಮೇಲೆ ಕಬ್ಬಿಣ ತುಂಬಾ ಮೆದು ಬರ್ತದೆ, ಮಸಿಗಿಂತಲೂ ಚೆನ್ನಾಗಿ ಕಾಯ್ತು.
ಸಣ್ಣದಾಗಿದೆ. ಇನ್ನೊಂದು ಹೀಟಲ್ಲಿ ಕಂಪ್ಲೀಟ್ ತೇಳುವಾಗಿ ಒದ್ದಾಗ್ತದೆ. ಹಾ ಹಾ ಹಾ. ಎಷ್ಟು ದೊಡ್ಡ ಕಬ್ಬಿಣವನ್ನು ಕೂಡ ಬಗೆಸಬಹುದು, ಬಡಿಬಹುದು. ಬಡಿಬಹುದು. ನೀವು ಈ ಮಿಷಿನ್ ಮಾಡ್ಬೇಕಾದ್ರೆ ಹೇಗೆ ಕಲ್ತು ಮಾಡಿರುವಂತದ್ದು ಹೇಗೆ ಅಂತ? ನಾನು ಫಸ್ಟ್ ಗೆ ಬೇರೆಯವರ ಹತ್ರ ಮಾಡಿಸಿದ್ದೆ. ಹಾ. ನನಗೆ ಅಷ್ಟು ಪವರ್ಫುಲ್ ಅಂತ ಅನಿಸ್ಲಿಲ್ಲ. ಹ್ಮ್. ಯಾಕೋ ಸ್ವಲ್ಪ ಜಾಸ್ತಿ ತುಂಬಾ ಸಲ ಹೀಟ್ ಮಾಡಬೇಕಾಗಿದೆ ಅಂತ. ಅವರಿಗೂ ಹೊಸದಾಗಿತ್ತು ಅದು. ಅವರಿಗೂ ಅದರ ಬಗ್ಗೆ ಮಾಹಿತಿ ತುಂಬಾ ಇರ್ಲಿಲ್ಲ. ಆಮೇಲೆ ನಾನೇ ಯೂಟ್ಯೂಬ್ ನೋಡಿ ಆಮೇಲೆ ಈ ಡಿಸೈನ್ ಅಲ್ಲಿ ಮಾಡಿದಂತ. ನೀವು ಯೂಟ್ಯೂಬ್ ನೋಡಿ ಮಾಡಿದ್ದು? ಹೌದು. ಇದಕ್ಕೆಲ್ಲ ಸ್ಫೂರ್ತಿ ಯೂಟ್ಯೂಬ್ ನಲ್ಲಿ. ಯೂಟ್ಯೂಬ್ ಎಲ್ರಿಗೂ ಕೂಡ ಸ್ಫೂರ್ತಿ ಯೂಟ್ಯೂಬ್. ಹೌದು, ಎಲ್ಲ ವಿದೇಶಿ ಚಾನೆಲ್ಗಳು ಅದರಲ್ಲಿ. ಹೌದೌದು, ಮೆಷಿನರಿಗಳಿಗೆಲ್ಲ. ಹೌದು. ನೋಡಿ, ನಾನು ಮಾಡುವಂತ ವಿಡಿಯೋಗಳು ಕೃಷಿಕರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಒಂದು ಕೃಷಿಕರು ಇವತ್ತು ಹೊಸ ಒಂದು ಆವಿಷ್ಕಾರ ಮಾಡಿ ಒಂದು ಹ್ಯಾಮರಿಂಗ್ ಮಿಷನ್ ಅನ್ನು ಮಾಡಿದ್ದಾರೆ. ಇಂತಹ ಸಂಗತಿಗಳನ್ನು ತೋರಿಸುವ ನನ್ನ ಕೆಲಸಕ್ಕೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನನಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಇರುವಂತದ್ದು. ನಿಮಗೆ ಈ ಕತ್ತಿ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ಕಲಿಸಿಕೊಟ್ಟವರು ಗುರು ಏನಾದ್ರು ಇದ್ದಾರೆ ಹೇಗೆ ಅಂತ? ಗುರುಗಳಂತ ಇದ್ದಾರೆ. ಫಸ್ಟ್ ಗೆ ಮೊದಲಿಗೆ ಯಾರು ಇರಲಿಲ್ಲ, ಸ್ವಂತಕ್ಕಾಗಿ ಇದು ಮಾಡಿದಂತ ಕೆಲಸ. ಆಮೇಲೆ ಅದನ್ನು ಉದ್ಯಮವಾಗಿ ಬಳಸಿಕೊಂಡೆ. ನನ್ನ ಮೊದಲನ ಕೆಲಸ ಹೈನುಗಾರಿಕೆ ಆಗಿತ್ತು. ಆಮೇಲೆ ಅದ್ರಲ್ಲಿ ಏನೋ ನನಗೆ ತುಂಬಾ ಯಶಸ್ಸು ಕಾಣಲಿಲ್ಲ. ಕೃಷಿ ಇತ್ತು, ತುಂಬಾ ಜಾಗ ಇಲ್ಲ, 2 ಎಕರೆ ಜಾಗ. ಹಾಗಾಗಿ ಕೃಷಿ ಸ್ವಲ್ಪ ಅಪ್ಪ ಅಣ್ಣ ಎಲ್ಲ ನೋಡಿಕೊಳ್ತಾ ಇದ್ರು, ಅದರ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗಲಿಲ್ಲ. ಹೈನುಗಾರಿಕೆ ಮೊದಲ ಉದ್ಯೋಗ ಆಗಿತ್ತು. ಆಮೇಲೆ ಸ್ವಂತಕ್ಕಾಗಿ ಸ್ಟಾರ್ಟ್ ಮಾಡಿಕೊಂಡೆ. ಕೊಳುಮೆ ಕೆಲಸ ಕೈ ಹಿಡಿತು ನಿಮ್ಗೆ? ಕೈ ಹಿಡಿಯಿತು. 25 ವರ್ಷಗಳಿಂದ ಇದನ್ನೇ ಮಾಡ್ತೇನೆ. ಈಗ ಕೃಷಿಕರು ನೋಡ್ಬೋದು ಹೊಸ ಹೊಸ ಆವಿಷ್ಕಾರಗಳನ್ನು ಮನೆಯಲ್ಲೇ ಮಾಡುವಂತದ್ದು. ಹೊಸ ಆವಿಷ್ಕಾರ ಮಾಡುವಲ್ಲಿ ಕೃಷಿಕರು ಎತ್ತಿದ ಕೈ ಪ್ರತಿಯೊಂದು ಕೂಡ ಕೃಷಿಕರೇ ಮಾಡಿರುವಂತದ್ದು ನೀವು ನೋಡ್ಬೋದು. ಎಲ್ಲಿ ಕೂಡ ಈಗ ಸ್ಪೆಷಲ್ ಆಗಿರೋ ಇಂಜಿನಿಯರ್ಗಳನ್ನು ನಾವು ನೋಡ್ಬೋದು, ಆದ್ರೆ ಮೊದಲು ಅದನ್ನು ಕೃಷಿಕರೇ ಸ್ಟಾರ್ಟ್ ಮಾಡಿರ್ತಾರೆ, ಮತ್ತೆ ಮಾಡಿಫೈ ಬೇಕಾದ್ರೆ ಇಂಜಿನಿಯರ್ ಮಾಡ್ತಾನೆ ಅಂತ ನಾನು ಹೇಳ್ಬೋದು, ಅಲ್ಲ ಸರ್? ಕೃಷಿಕರೇ ನೀವೇ ಸ್ವಂತವಾಗಿ ಮಾಡಿರುವಂತದ್ದು ನೋಡಿ ಈ ಮಿಷಿನ್. ಬೇಕಾದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ, ಅವರು ಮೊದಲೇ ತಿಳಿಸಿದ್ದಾರೆ 7 ಗಂಟೆಯಿಂದ 9 ಗಂಟೆ ಫೋನ್ ಮಾಡಿ. ಅದಕ್ಕಿಂತ ಮುಂಚೆ ಕಾಲ್ ಮಾಡಿದ್ರೆ ಇವರ ಕೆಲಸ ಕಾರ್ಯಗಳು ಸ್ವಲ್ಪ ಕಡಿಮೆ ಆಗ್ತದೆ. ಗ್ರಾಹಕರಿಗೆ ಕತ್ತಿಯನ್ನು ಒದಗಿಸಬೇಕು, ಅದಲ್ಲದೆ ಮಿಷನರಿಯನ್ನು ಒದಗಿಸಬೇಕು. ಆ ಕಾರಣಕ್ಕಾಗಿ ಅವರು ಹೇಳುವಂತದ್ದು. ಕಾಲ್ ಮಾಡಿದ್ರೆ ಅವರೊಟ್ಟಿಗೆ ಮಾತಾಡುವಂಥದ್ದು ತುಂಬಾ ಹೊತ್ತಾಗ್ತದೆ. ಆ ಕಾರಣಕ್ಕಾಗಿ ಸಮಯವನ್ನು ಕೊಟ್ಟಿದ್ದಾರೆ, ಆ ಸಮಯಕ್ಕೆ ಕಾಲ್ ಮಾಡಿದ್ರೆ ಉತ್ತಮ ಅಂತ ಅವರ ಭಾವನೆ. ಇದು ಅದರಲ್ಲೇ ಹೊಡೆದಂತ ಮಿಷನ್ ಅಲ್ಲೇ ಹೊಡೆದಂತದ್ದು, ರಿಪೇರಿಗೆ ಬಂದಂತ ಪಿಕ್ಕಾಸ್. ಒಂದೇ ಹೀಟಲ್ಲಿ ಮಾಡುವಂತದ್ದು. ಒಂದೇ ಹೀಟಲ್ಲಿ ಆಗ್ತದೆ. ಒಮ್ಮೆ ಕಾಯಿಸಿದ್ರೆ ಆಗ್ತದೆ. ಒಂದು ಬದಿಗೆ ಒಂದೇ ಸಲ. ಅದು ಇಲ್ಲಿಂದ ತುದಿಯವರೆಗೆ ಹೀಟ್ ಮಾಡಿದ್ರೆ ಇಲ್ಲಿಂದಲೇ ಇಷ್ಟೇ ತೆಳ್ಳಗೆ ಬೇಕಾದ್ರೆ ಒಂದೇ ಹೀಟಲ್ಲಿ ಹೊಡಿತದೆ ಇದನ್ನು ಕೂಡ. ಈಗ ಕೊಳುಮೆಯಲ್ಲಿ ಕೆಲಸ ಮಾಡುವುದನ್ನು ಎಲ್ಲವೂ ಕೂಡ ಎಲ್ಲದನ್ನು ಅದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ನಮ್ಮ ಶ್ರಮ ತುಂಬಾ ಕಮ್ಮಿ ಸಾಕು. ನೀವು ಕತ್ತಿ ಮಾತ್ರ ಮಾಡುವಂತದ್ದು, ಬೇರೆ ಏನಾದ್ರು ಮಾಡ್ತೀರಾ? ಕತ್ತಿ, ಚೋರಿ, ಅಡಿಕೆ ಸುಲಿಯೋ ಕತ್ತಿ, ಆಮೇಲೆ ತರಕಾರಿ ಹಚ್ಚುವ ಮೆಟ್ಟು ಕತ್ತಿ, ಅಡಿಕೆ ಸುಲಿಯೋ ಮೆಟ್ಟು ಕತ್ತಿ, ಎಲ್ಲದುಂಟು. ಚಿಕನ್ ಕಟ್ಟಿಂಗ್, ಮಟನ್ ಕಟ್ಟಿಂಗ್ ಕತ್ತಿಗಳು. ನೀವು ಮೆಟ್ಟು ಕತ್ತಿಯಲ್ಲಿ ಅದರ ಸ್ಟ್ಯಾಂಡ್ ಮನೆ ಮಾಡಿ ಕೊಡ್ತೀರಾ? ಮನೆ ಮಾಡೋದಿಲ್ಲ, ಕತ್ತಿ ಮಾತ್ರ. ಯಾಕಂತ ಹೇಳಿದ್ರೆ ಅದನ್ನು ನೀವು ಮಾಡ್ತೀರಿ ಆ ಮಿಷಿನ್ ಅನ್ನು. ಮತ್ತೆ ವೆಲ್ಡಿಂಗ್ ಮಿಷಿನ್ ಎಲ್ಲ ಉಂಟು, ಅದಕ್ಕೆ ಕೇಳಿದ್ ನಿಮ್ಮೊಟ್ಟಿಗೆ. ಕಬ್ಬಿಣದ ಬೇಕಂತಂದ್ರೆ ಕಬ್ಬಿಣದ ಮಾಡಿಕೊಡುವುದು. ಕಬ್ಬಿಣದ ಬೇಕಾದ್ರೆ ಆರ್ಡರ್ ಇದ್ದಾಗೆ. ನೀವು ಮಿಷಿನ್ ಕೊಟ್ರೆ, ಈ ಮಿಷಿನ್ ಹ್ಯಾಮರಿಂಗ್ ಮಿಷಿನ್ ಕೊಟ್ರೆ ಯಾವ ರೀತಿ ಸರ್ವಿಸ್ ಕೊಡ್ತೀರಿ ನೀವು ಅಂತ? ಸರ್ವಿಸ್ ಎಷ್ಟು ದೂರಕ್ಕೆ ಕೊಟ್ಟರು ಸರ್ವಿಸ್ ಕೊಡಬಹುದು. ಇನ್ನೊಂದು ಇದರ ಸ್ಪೆಷಾಲಿಟಿ ಏನಂದ್ರೆ, ಇದು ಸಮಸ್ಯೆ ಬರುವಂತದ್ದು ಈ ಪ್ಲೇಟ್ ಯಾವಾಗಲಾದ್ರೂ ಒಮ್ಮೆ. ನನ್ನ ಕೈಯಲ್ಲಿ ಇಷ್ಟವರೆಗೂ ಕಟ್ಟಾಗ್ಲಿಲ್ಲ, ತುಂಡಾಗ್ಲಿಲ್ಲ. ಒಂದು ವೇಳೆ ತುಂಡಾದ್ರೆ ಈ 2 ಕ್ಲ್ಯಾಂಪ್, ಈ ಒಂದು ಪ್ಲೇಟ್ ತೆಗೆದು ಅದೇ ವೆರೈಟಿ, ಅದು ಜೀಪಿನ ಪ್ಲೇಟ್ ಆಗಿರ್ತಾನೆ. ಜೀಪಿನ ಪ್ಲೇಟ್ ಅನ್ನು ತಂದು ಅವರಿಗೆ ಸೆಟ್ ಮಾಡಿಕೊಳ್ಬಹುದು. ಮಿಷನ್ ಕೊಟ್ಟವನ ಅವಶ್ಯಕತೆ ಇರುವುದಿಲ್ಲ. ಆದ್ರೆ ನಿಮ್ಮಲ್ಲಿ ಕೇಳಿದ್ರೆ ನಿಮ್ಮಲ್ಲಿ ಕೂಡ ಉಂಟು. ನಮ್ಮಲ್ಲಿ ಸರ್ವಿಸ್ ಕೊಡಬೇಕಂದ್ರೆ ಸರ್ವಿಸ್ ಕೊಡುವ ವ್ಯವಸ್ಥೆ ಉಂಟು. ನಾನೇ ಹೋಗಿ ಸರ್ವಿಸ್ ಮಾಡುದು, ಅವಶ್ಯಕತೆ ಇರುವುದಿಲ್ಲ. ತುಂಬಾ ಸುಲಭ ಉಂಟು ಇದು. ಅದರಲ್ಲಿ ರಿಪೇರಿಗೆ ಬರುವಂತದ್ದು ಆ ಪ್ಲೇಟ್ ಕಟ್ ಆಗುದು ಮಾತ್ರ, ಯಾವಾಗಲಾದ್ರೂ ಒಮ್ಮೆ. ನನ್ನಲ್ಲಿ ಇಷ್ಟವರೆಗೆ ಕಟ್ ಆಗಲಿಲ್ಲ. ಕಟ್ ಆದ್ರೆ ಅವರಿಗೆ ಮಾಡಿಕೊಳ್ಳುವಂತ ತುಂಬಾ ಸುಲಭವಾದ ಮಿಷನ್ ಆಗಿದೆ. ಇಷ್ಟು ಹೊತ್ತು ಕುಳುಮೆಯ ಕೆಲಸ ಮಾಡುತ್ತಿರುವಂತಹ ಪ್ರಸನ್ನ ಕುಮಾರ್ ಅವರ ಜೊತೆ ಮಾತಾಡಿದ್ದೇವೆ. ಎಲ್ಲಾ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಸರ್, ನಿಮಗೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಈ ಮಾಹಿತಿ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.